ಹಾಯ್, ವೆಲ್ಕಮ್ ಬ್ಯಾಕ್ ಟು ಕಾರ್ತಿಕ್ 07. ನಾವು ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಶ್ರೀರಾಮನ ಪರಮ ಭಕ್ತ ಆಂಜನೇಯನ ಬೆಟ್ಟಕ್ಕೆ ಸುಸ್ವಾಗತ. ಅಂಜನಾದ್ರಿ ಬೆಟ್ಟದ ಮೇನ್ ಎಂಟ್ರೆನ್ಸ್ ಇದಾಗಿದೆ ನೋಡಿ. ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ವೆಲ್ಕಮ್ ಬೋರ್ಡ್. ಶ್ರೀ ಹನುಮಾನ್ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಅಂತ ಹೆಂಗಿದೆ ನೋಡಿ. ಹಾಗೆ ಮುಂದೆ ಹೋಗ್ತಾ ನೋಡಿದರೆ ಇಲ್ಲಿ ರಾಮನ ಮೂರ್ತಿ ಕೂಡ ಇಟ್ಟಿದ್ದಾರೆ. ಹಾಗೆ ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ಆಂಜನೇಯನ ಪಾದೆ ಮತ್ತು ಆಂಜನೇಯನ ಮೂರ್ತಿ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಜೈ ಶ್ರೀರಾಮ ಅಂತ ಮೆಟ್ಲು ಏರಿಬಿಟ್ಟೆ ನೋಡಿ. ಹಿಂಗೆ ಹಾಗೆ ಮುಂದೆ ಹೋಗೋದಲ್ಲಿ ಪಕ್ಕದಲ್ಲಿ ಒಂದು ಸುಂದರವಾದ ನೇಚರ್ ಇತ್ತು. ನಮ್ಮ ಆಂಜನಾದ್ರಿ ಬೆಟ್ಟದ ಸುತ್ತಮುತ್ತಲಿನ ನೇಚರ್ ನೋಡಿ ಹೆಂಗಿದೆ ಅಂತ, ಎಷ್ಟು ಸುಂದರವಾಗಿದೆ. ಅಲ್ಲಿ ಒಂದು ನದಿ ಕಾಣ್ತಿದೆಯಲ್ಲ, ಅದು ನಮ್ಮ ಹೊಸಪೇಟೆಯ ತುಂಗಭದ್ರದ ನದಿಯ ನೀರಂತೆ. ಹಾಗೆ ಮುಂದೆ ಹೋಗ್ತಾ ಕೂಡ ಇನ್ನೂ ಸುಮಾರು ಪ್ಲೇಸ್ಗಳಿದ್ದಾವೆ. ಜೈ ಶ್ರೀರಾಮ್ ಮೆಟ್ಲು ಇರ್ತಿದ್ವಿ ಆಂಜನೇಯಂದು ನೋಡಿ. ನೀವು ಕೂಡ ಎಲ್ಲರೂ ಹೇಗಿದೆ ಅಂತ ನೀವು ಒಂದ್ಸಲ ಬರಬೇಕು ಫ್ರೆಂಡ್ಸ್. ಇಲ್ಲಿ ಎಲ್ಲರೂ ಆಂಜನೇಯನ ಗುಡಿ ಬೆಟ್ಟಕ್ಕೆ. ಈ ಆಂಜನೇಯ ಬೆಟ್ಟದಲ್ಲಿ ಸುಮಾರು ಮಂಗಗಳು ಉಂಟು ಅಂತೆ, ನೋಡಿದ್ವಿ. ನೋಡಿ ಹೆಂಗಿದ್ದಾವೆ ಎರಡು ನೋಡಿ. ಇಲ್ಲಿ ಏನೋ ತಿಂತಿದ್ದಾವೆ, ಹಾಗೆ ಒಂದು ಕೊಬ್ಬರಿ ಬಾಟ್ಲಿ ಇಟ್ಕೊಂಡಿದೆ, ಇನ್ನೊಂದು ಏನೋ ತಿಂತಿದೆ. ಅದು ಆಂಜನಾದ್ರಿ ಬೆಟ್ಟ ಕರ್ನಾಟಕದ ಅತ್ಯಂತ ಪವಿತ್ರವಾದ ಸ್ಥಳಗಳಲ್ಲಿ ಒಂದು. ಇದು ಹಂಪಿಯ ಪಕ್ಕದಲ್ಲಿ ಇರುವುದರಿಂದ ಇದು ಒಂದು ಹಿಂದೂ ಸಾಂಪ್ರದಾಯಿಕ ಗುಡಿಯೆಂದು, ಹನುಮಂತನ ಜನ್ಮಸ್ಥಳವೆಂದು ಕೂಡ ಕರೆಯುತ್ತಾರೆ. ಈ ಬೆಟ್ಟಕ್ಕೆ ಆಂಜನಾದ್ರಿ ಅಂತ ಹೇಗೆ ಬಂದಿದೆ ಅಂದರೆ, ರಾಮಾಯಣದ ಪ್ರಕಾರ ಹನುಮಂತನ ತಾಯಿ ಅಂಜನಾದೇವಿ ಇಲ್ಲಿ ಕುಂತು ತಪಸ್ಸು ಮಾಡ್ತಿದ್ದು. ಆದ್ದರಿಂದ ಇಲ್ಲಿಯ ಜನರು ಆಗ ಈ ತಪಸ್ಸನ್ನು ನೋಡಿ ಈ ಬೆಟ್ಟಕ್ಕೆ ಅಂಜನಾದ್ರಿ ಎಂದು ಹೆಸರು ಕರಿತಿದ್ರು. ಅದರಿಂದನೇ ಈ ಬೆಟ್ಟಕ್ಕೆ ಆಂಜನಾದ್ರಿ ಬೆಟ್ಟ ಎಂದು ಹೆಸರು ಬಂತು. ಈ ಬೆಟ್ಟವು ಇಲ್ಲಿ ಪಕ್ಕದಲ್ಲಿ ಒಂದು ಕಿಷ್ಕಿಂತ ಅಂತ ಇದೆ, ಇದು ಕೂಡ ಆ ಜಾಗದಲ್ಲೇ ಇದೆ ಅಂತೇಳಿ ಎಲ್ಲರೂ ಕರೀತಿದ್ದಾರೆ. ಹಾಗೆ ಮೆಟ್ಲು ಏರ್ತಾ ಹೋಗ್ತಿದ್ದೆ ನಾನು. ಅಲ್ಲಿ ಹೋದಾಗ ಅಣ್ಣ ಹೇಳ್ತಿದ್ರು, ಅಲ್ಲಿ ನೋಡು ಹಂಪಿ ಹೇಗೆ ಕಾಣ್ತಿದೆಯಾ ಅಂತ. ನಾನು ಒಂದ್ಸಲ ನೋಡೋಣ ಅಂತ ನಿಂತೆ. ಬಾ, ಅದೆಲ್ಲ ನೇಚರು ನೋಡಿ. ನೀವು ಕೂಡ ಎಷ್ಟು ಚಂದ ಕಾಣ್ತಿದೆ ನೋಡಿ. ಅದರಲ್ಲಿ ಸ್ವಲ್ಪ ಜಿನಿ ಮಳೆ ಹನಿ ಕೂಡ ಬರ್ತಿತ್ತು. ನೋಡಿದೆ ನಾನು ನಿಂತು ಹೆಂಗಿದೆ ಅಂತ, ಎಷ್ಟು ಸುಂದರ ಕಾಣ್ತಿದೆಯಲ್ಲ. ಈ ಬೆಟ್ಟಕ್ಕೆ ಒಂದೊಂದು ದಿನ ದರ್ಶನ ಮಾಡೋಕ್ಕೆ ಕೂಡ ಆಗೋದಿಲ್ಲಂತೆ. ಇವತ್ತು ನೋಡಿ ಎಷ್ಟು ಖಾಲಿ ಇದೆ ಅಂತ, ಎಷ್ಟು ಫ್ರೀ ಇದೆ ನೋಡಿ ಇವತ್ತು. ಇದೆ ನೋಡಿ ಫ್ರೆಂಡ್ಸ್, ಆಂಜನೇಯ ಬೆಟ್ಟ ಹೆಂಗಿದೆ ನೋಡಿ. ಬೆಟ್ಟದಲ್ಲಿ ಇದೆ ನೋಡಿ, ಅಲ್ಲಿ ರೋಡ್ ಇದೆ ನೋಡಿ ಫ್ರೆಂಡ್ಸ್. ಎಷ್ಟು ಬ್ಯೂಟಿಫುಲ್ ಇದೆ ನೋಡಿ. ಇಲ್ಲಿ ಆಂಜನೇಯನ ಫೇಸು, ಅದ್ರ ಕೆಳಗೆ ರಾಮ್ ಅಂತ ಕೂಡ ಇದೆ. ಇಲ್ಲಿ ನೋಡಿ ಚಿಕ್ಕ ಆಂಜನೇಯಂದು. ಮತ್ತು ನಾವು ಕೊನೆಗೂ ಮೇಲೆ ಬಂದುಬಿಟ್ಟಿವಿ. 575 ಮೆಟ್ಲನ್ನು ಏರಿ. ಒಬ್ಬ ನೋಡಿ ಇಲ್ಲಿ ಎಷ್ಟು ಸುಂದರವಾಗಿದೆ ಮೇಲೆ ಅಂತ ಇದೆ ನೋಡಿ ಟೆಂಪಲ್ ನೋಡಿ. ಜೈ ಶ್ರೀರಾಮ್. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ, ಹನುಮಾನ್ ಜನ್ಮಸ್ಥಳ ಆಂಜನಾದ್ರಿ ಬೆಟ್ಟ.
ಎಲ್ಲರೂ ಆಂಜನೇಯನ ದರ್ಶನ ಮಾಡೋಕ್ಕೆ ಹೋಗ್ತಿದ್ದಾರೆ. ನೋಡಿ ಇಲ್ಲಿ ಶ್ರೀರಾಮನ ಪರಮ ಭಕ್ತ ಹನುಮಂತನ ದರ್ಶನ ಪಡೆಯೋಣ ಬನ್ನಿ. ಆಗ ರಾಮ ಸೇತುವೆ ಕಟ್ಟಿದ ಕಲ್ಲು ನೋಡಿ ಇದೆ ಯುದ್ಧಕ್ಕೆ ಹೋಗುವ ಟೈಮಲ್ಲಿ. ತಾಯಿಯ ಪ್ರೀತಿ ನೋಡಿ ಹೇಗಿದೆ ಅಲ್ಲಿ. ನಮ್ಮ ಆಂಜನೇಯ ಧ್ವಜ ನೋಡಿ ಹೇಗೆ ಹಾರಾಡ್ತಿದೆ. ಇಲ್ಲಿ ಅಣ್ಣ ನೋಡಿ ಹೇಗೆ ಧ್ಯಾನ ಮಾಡ್ತಿದ್ದಾರೆ. ಅದು ಹಳಿ ಹೌದಲ್ಲ ಆಮೇಲೆ ಅದು ಅಲ್ಲಿ ಏರ ಇದನ್ನು ಕೆರೆ ಕಟ್ಟಿರ್ಬೋದು ಅಲ್ಲಿ ಊರಲ್ಲ ಊರ ಮಗ್ಗಲ್ಕ ಪೂರ್ತಿ ನೀರು ವಾದ್ ನಿಂತ ಹೇಳಿ ನೀನು ಹೇಳಿ. ಈಗ ಗಂಗಾವತಿ ತಳಗರೆ ಕುರಿ ಅದಾವ್ರಿ. ಕುರಿಗೆ ಬಂದಿದ್ದವ್ರಿ ನಾವು. ಕುರಿಗೆ ಬಂದು ಅದಾಂದನ ನೋಡ್ಕೊಂಡು ಹೋಗ್ಬೇಕು ಅಂತ ಅಲ್ಲಿ ಅಮ್ಮನ ಗುಡಿ ಅವರದ ಹುಲಿಗಿ ಅಟ್ಟು ಬಂದಿವ್ರಿ. ಅದನ್ನ ಅಮ್ಮನ ನೋಡ್ಕೊಂಡು ಇದನ್ನ ಹಿಂಗೆ ಪ್ರವಾಸ ಇದನ್ನ ಎಲ್ಲ ನೋಡ್ಬೇಕಂತೇಳಿ ಬಂದಿದ್ದವ್ರಿ ನಾವು. ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕು ವಣ್ಣೂರು ನಾವು ವಣ್ಣೂರು. ಹ್ಞೂ ಇನ್ನು ಮೊನ್ನೆ ಬಂದಿದ್ವಿ ಇಲ್ಲಿ 2 ದಿನ ಉಳಿದಿದ್ವಿ ಅಲ್ಲಿ. ಹ್ಞೂ ಏನು ಗುರು ಇದು ನೇಚರು ಎಷ್ಟು ಮಸ್ತಿದೆ. ಅದರಲ್ಲೂ ಜಿನಿ ಜಿನಿ ಮಳೆ. ಈ ನೇಚರಿಗೆ ನೋಡಿ ಇವರು ಹೇಗೆ ಫೀಲ್ ತಗೊಂತಿದ್ದಾರೆ. ಎಷ್ಟು ಚಂದ ಇದೆ ನೋಡಿ ನೇಚರ್. बजरंगी रे बजरंगी